ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇಪ್ಪಡಿ ಪೋಡು ಅಪ್ಪಡಿ ಪೋಡು ವಿಜುವಲ್ ಪೋಡು ಮುಚ್ಕೊಂಡು ಮನೆಗೋಡು ಗುರು ಮ್ಯಾಚ್ ಅಲ್ಲೇ ಯಪ್ಪ ನಿಜವಾಗ್ಲೂ ಹೇಳ್ತೀನಿ. ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಅಂಕಲ್ ಮಕ್ಳಿದಾರೆ ನಮ್ಮನೇಲಿ ತಿಂದು ನಮ್ಮನೇಲಿ ಬೆಳೆದು ನಮ್ಮನೇಲಿ ಎಲ್ಲಾ ಮಾಡಿ ಪಕ್ಕದ ಮನೆ ಅಂಕಲ್ ಸಪೋರ್ಟ್ ಮಾಡುವಂತ ಅಂಕಲ್ ಮಕ್ಳಿಗೆ ಈ ವಿಡಿಯೋ ಶೇರ್ ಆಗ್ಲೇಬೇಕು. ಯಾಕೆ ಗೊತ್ತಾ, ಆ ತರ ಇತ್ತು ಮ್ಯಾಚ್. ನೆನ್ನೆ ಮ್ಯಾಚ್ ಗಿಂತ ಮುಂಚೆ ಏನ್ ಸ್ಟೇಟಸ್ ಆಗೋದ್ ಕೇಳ್ತೀರ ಅವ್ರುಗಳು, ಅವ್ರ ಆರ್ಭಟ ಅಬ್ಬರ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೆ. ನೆನ್ನೆ RCB ಇವತ್ತು ನಿಮ್ಮ ಭದ್ರಾ ಕೋಟೆನಲ್ಲಿ ಹೊಡೆದು ನಿಮ್ನ ಛಿದ್ರ ಮಾಡ್ತಾರೆ ಅಂತ ಹಂಗೆ ಮಾಡಿದ್ರು ಗುರು. ನಾನು ಮ್ಯಾಚ್ ನೋಡ್ಬೇಕಾದ್ರೆ ಪವನ್ ದೇಶಪಾಂಡೆ ಅವರು ಕಮೆಂಟೇಟರ್, ಕನ್ನಡ ಕಮೆಂಟೇಟರ್ ಒಂದ್ ಮಾತು ಹೇಳ್ತಾರೆ. ವಿಜಯ್ ಅವ್ರು ಕೇಳ್ತಾರೆ, ವಿಜಯ್ ಭರದ್ವಾಜ್ ಅವರು, ಪವನ್ ಇವತ್ತು ಏನು ಒಂದು ವಿಶೇಷ ಸಾಧನೆ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಸರ್, 40 ರನ್ ಇಂದ ವಿನ್ ಆಗ್ತಾರೆ RCB ಅಂತ. 40 ರನ್ ಅಲ್ಲ ಪವನ್ ದೇಶಪಾಂಡೆ ಅವರೇ, ಅಥವಾ ನೆಕ್ಸ್ಟ್ 50 ರನ್ ಇಂದ ಸೋತಿರೋದು. ಇವತ್ತು ನಮ್ಮ CSK ಅಲ್ಲ, ಅವರ CSK ನಮ್ಮ RCB ಅವರು 50 ರನ್ ಇಂದ ಗೆದ್ರು. ಇದು ಒಂದು ಹಿಸ್ಟ್ರಿನೇ ಇರೋದು. ಹೈಯೆಸ್ಟ್ ರನ್ ಇಂದ ಸೋಲ್ಸಿರೋದ್ರಲ್ಲಿ ನಮ್ಮ RCB 3ನೇ ಪೊಸಿಷನ್ ಅಲ್ಲಿ ಇರೋದು. ಸೊ ಒಂದು ಖುಷಿ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನೆನ್ನೆಯಿಂದ ನಿದ್ದೆನೂ ಕಂಡ ಮಾಡಿಲ್ಲ ಅವರು, ಅಷ್ಟು ಖುಷಿ ಆಗ್ತಿದೆ. ನಮಗೆ ಏನ್ ಗೊತ್ತಾ, ಬೇರೆಯವ್ರ ಮೇಲೆ ಗೆಲ್ತೀವೋ ಸೋಲ್ತೀವೋ ಅದು ಸೆಕೆಂಡ್ರಿ, ನಮಗೆ ಕಪ್ಪು ಬೇಕಾಗಿಲ್ಲ. ಬಿಕಾಸ್ ನಾವು RCB ಫ್ಯಾನ್ಸ್, ಡಯಾರ್ಡ್ ಫ್ಯಾನ್ಸ್, ಸಾಯೋರ್ಗು ನಾವು RCB ಗೆ ಫ್ಯಾನ್ ಆಗಿರ್ತೀವಿ. ಬಟ್ ನಾವು ಚೆನ್ನೈ ಟೀಮ್ ತರ ಅಲ್ಲ, ನಮ್ಗೆ ಧೋನಿಗೆ ಮಾತ್ರ ತಲಾ, ಚೆನ್ನೈ ಟೀಮ್ CSK ಟೀಮ್ ನಮ್ ತಲಾ ಅಲ್ಲ ಅನ್ನೋ ತರ ಅಲ್ಲ. ನಾವು RCB ಫ್ಯಾನ್ಸ್, ಫಾರ್ ಎವರ್ RCB ಫ್ಯಾನ್ಸ್. ಸೊ ನೆನ್ನೆ ಮ್ಯಾಚಿಗೆ ಬಂತು ಅಂದ್ರೆ ಬೌಲಿಂಗ್ ಮಾಡ್ತೀವಿ ಅಂತ ಅಂದಿದ್ದು ಫಸ್ಟ್ ಋತುರಾಜ್ ಗಾಯಕ್ವಾಡ್. ಟಾಸ್ ಸೋತ್ರು ಕೂಡ ನಮ್ಮವ್ರು ಬ್ಯಾಟಿಂಗ್ ಆಡಿ ಒಂದು ಸ್ಲೋ ಟ್ರ್ಯಾಕ್ ಅಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು, ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ ಅಟ್ಯಾಕ್ ಇರೋದು CSK ನಲ್ಲಿ. ಅಶ್ವಿನ್, ಜಡೇಜಾ, ನೂರ್ ಅಹಮದ್ ಎಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ ಅಟ್ಯಾಕ್. ಅವ್ರು 3 ಜನಕ್ಕೂ ಅವ್ರು ಸ್ವಲ್ಪ ನೂರ್ ಅಹಮದ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಬಿಟ್ರೆ ಜಡೇಜನ್ಗೂ ಅಶ್ವಿನ್ಗೂ ಹೆಂಗ್ ಹೊಡೆದ್ರು ಅಂದ್ರೆ ಮುಟ್ಟು ನೋಡ್ಕೋಬೇಕು, ಎಲ್ಲೆಲ್ಲಿ ಮುಟ್ಟು ನೋಡ್ಕೊಂಡವ್ರ ಗೊತ್ತಿಲ್ಲ. ನೆನ್ನೆ ಪಾಪ ನಾನು ಜಡೇಜಾ ಅಶ್ವಿನ್ದು ದ್ವೇಷಿನೇ ಅಲ್ಲಪ್ಪ, ನಾನು ತುಂಬಾ ಇಷ್ಟಪಡ್ತೀನಿ ಜಡೇಜಾ, ಸರ್ ರವೀಂದ್ರ ಜಡೇಜನ. ಬಟ್ ವೆನ್ ಇಟ್ ಕಮ್ಸ್ ಟು CSK RCB, CSK ಯಾರಿದ್ರು ಅವ್ರು ಅವತ್ತು ನಮ್ಮ ದ್ವೇಷಿಗಳೇ ಅಷ್ಟೇ. ಸೊ ಒಂದು ತುಂಬಾ ಒಳ್ಳೆ ಒಂದು ಬುನಾದಿ, ಭದ್ರ ಬುನಾದಿ ಪವರ್ ಪ್ಲೇ ನಲ್ಲಿ ಹಾಕಿ ಕೊಟ್ಟಿದ್ದು ಸಾಲ್ಟ್. ಎಂತ ಒಂದು ಇನ್ನಿಂಗ್ಸ್ ಗುರು, ನಿನಗೆ ಸಾಲ್ಟ್ ಸರಿ ಸಾಟಿನೇ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಬ್ಯಾಟಿಂಗ್ ಆಡಿದ್ದು ತುಂಬಾ ಚೆನ್ನಾಗಿತ್ತು. ಪಾಪ ಒಂದು ಧೋನಿ ಅವ್ರು ಮಾಡಿದಂತ ಒಂದು ಏನೋ ಅನ್ಬಿಲೀವಬಲ್ ಸ್ಟಂಪ್ ಇಂದ ಔಟ್ ಆಗಿದ್ದು ಸಾಲ್ಟ್. ಅದು ಬಿಟ್ರೆ ನೆಕ್ಸ್ಟ್ ಬಂದಂತ ಪಡಿಕಲ್ ಗುರು, ಚಿಂದಿ ಗುರು, ನೀನಂತೂ ಸೂಪರ್ ಸೂಪರ್ ಸೂಪರ್. ಕನ್ನಡಿಗರು CSK ಮೇಲೆ ಯಾವತ್ತು ಹೆಂಗ್ ಹೊಡಿಬೇಕು ತೋರಿಸಿದ್ದು ನೀನೆ, ಒಂದು ಬಾಲು ಬಿಟ್ಟಿಲ್ಲ ಗುರು, ಕೆಚ್ಚಾಕ್ಬಿಟ್ಟೆ. ಅದು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಹ್ಯಾಟ್ಸ್ ಆಫ್. ಅದಾದ್ಮೇಲೆ ರಜಿತ್ ಪಟೇದಾರ್ ಕ್ಯಾಪ್ಟನ್ ಕ್ಯಾಚ್ ಬಿಟ್ರು. ನಿಜವಾಗ್ಲೂ ಅಲ್ಲಿಗೆ ಎಷ್ಟು ಶೇಮ್ ಆಯ್ತು ಅಂತಂದ್ರೆ CSK ಫ್ಯಾನ್ ಗಳಿಗೆ ನೆನ್ನೆ 3 ಕ್ಯಾಚ್ ಕೈಗೆ ಬಂದ್ ಕ್ಯಾಚ್ ಎಲ್ಲ ಬಿಡ್ತಿರಲ್ಲ, ಅಷ್ಟೇ ಇನ್ನೇನಿಲ್ಲ. ಸೊ ಅದಾದ್ಮೇಲೆ ಒಂದು ಒಳ್ಳೆ ಸ್ಕೋರ್ ಯಾರ್ಗುರು, ಎಲ್ಲ ಸಾಲ್ಟ್ ಇಂದ ಹಿಡಿದು ಕೊಹ್ಲಿ, ದೇವದತ್ತು, ಆಮೇಲೆ ಲಿವಿಂಗ್ಸ್ಟನ್, ಅದಾದ್ಮೇಲೆ ಟಿಮ್ ಡೇವಿಡ್, ಕೃಣಾಲ್ ವರ್ಗುನು ಒಂದು ಸೂಪರ್, ಸೂಪರ್. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ನಮ್ಮ RCB. ಯಾಕಂತಂದ್ರೆ ಸೆಟ್ ಮಾಡಿದ ಎಷ್ಟು ಗೊತ್ತಾ, 195 ರನ್. ಆ ಗ್ರೌಂಡ್ ಅಲ್ಲಿ ಚೇಪಾಕಲ್ಲಿ 170 ಹೊಡೆದ್ರೆ ವಿನ್ನಿಂಗ್ ಸ್ಕೋರ್ ಅಂತಾರೆ. ನಮ್ಮವರು 20 ರನ್ ಬಿಟ್ಟಿ ಸ್ಕೋರ್ ಎಕ್ಸ್ಟ್ರಾ ಹೊಡೆದಿದ್ದು CSK ಗೆ. ಗೊತ್ತಾಗೋಯ್ತು ಅವ್ರಿಗೆ, ಆಲ್ಮೋಸ್ಟ್ ನಾವು ಯಾವಾಗ ಫಸ್ಟ್ ಇನ್ನಿಂಗ್ಸ್ ಆಯ್ತು ಅವಾಗ್ಲೇ RCB ಅವರು ವಿನ್ ಆದ್ರು ಅಂತ. ಅವ್ರ ಪಾಪ ಗ್ರೌಂಡ್ ಅಲ್ಲಿ ಸೌಂಡೇ ಇರ್ಲಿಲ್ಲ. ಸ್ಟಾರ್ಟ್ ಆದಾಗ ಮಾತ್ರ ಇತ್ತು ಸೌಂಡ್, ಅದಾದ್ಮೇಲೆ ಸೌಂಡೇ ಇಲ್ಲ. ಡಿಬಿ ಲೆವೆಲ್ ಅಲ್ಲಿ ಕೇಳಿಸ್ರೆ 120 dB 130 dB ಯೋಲ್ರಪ್ಪ, 130 ಬನ್ನಿ RCB ಬನ್ನಿ, ಇಲ್ಲಿ ಚಿನ್ನಸ್ವಾಮಿಯಲ್ಲಿ ತೋರಿಸ್ತೀವಿ ಸೌಂಡ್ ಏನು ಅಂತ. ಸೊ ಅದಾದ್ಮೇಲೆ ಬೌಲಿಂಗು ನಮ್ದು ಯಾವಾಗ್ಲೂ ಟಾಪ್ ನಾಚ್ ಅಲ್ಟಿಮೇಟ್ ಬೌಲಿಂಗ್. ಈ ವರ್ಷ ಅಷ್ಟು ಸೂಪರ್, ನನಗಂತೂ ಖುಷಿ. ಹೆಸಲ್ವುಡ್, ಭುವಿ ಬಂದ್ಮೇಲಂತೂ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಪ್ರೀವಿಯಸ್ ಮ್ಯಾಚ್ಗೂ ಈ ಮ್ಯಾಚ್ಗೂ ಕಂಪೇರ್ ಮಾಡಿದ್ರೆ ಚಿಂದಿ ಬೌಲಿಂಗ್ ಗುರು. ಆ ಒಂದು ಬೌಲಿಂಗ್ ಅಟ್ಯಾಕ್ ಹೆಂಗಿದೆ ಅಂತಂದ್ರೆ ಪೇಸ್ ಅಲ್ಲಿ 6 ಓವರ್ ಪವರ್ ಪ್ಲೇ ನ ತಿಂದಾಕ್ಬಿಡ್ತಾರೆ ನಮ್ಮ RCB ಬೌಲರ್ಸ್. ಅದಾದ್ಮೇಲೆ ಬರುವಂತ ಯಶ್ ದಯಾಲ್ ಸ್ಪಿನ್ ಅಲ್ಲಿ, ಸುರೇಶ್ ಶರ್ಮನ್ ಸಲ್ಯೂಟ್. ಕೃಣಾಲ್ ನಿಜ ಒಂದು ಕೃಣಾಲ್ ನ ಲಾಸ್ಟ್ 15 ಓವರ್ 14 ಓವರ್ ಬೌಲಿಂಗ್ ಮಾಡಿಸಿದ್ದು ಯಪ್ಪ, ಅಲ್ಲಿವರೆಗೂ ಬೌಲಿಂಗ್ ಇಟ್ಕೊಂಡಿದ್ರು. ಅದು CSK ಮೇಲೆ ಎಷ್ಟು ಖುಷಿ ಆದ್ ಗೊತ್ತಾ, ಈ ತರ ಒಂದೆಲ್ಲ ಒಂದು ಮೂಮೆಂಟ್ಸ್ ನೋಡೋಕೆ. ಒಂದು ಅತ್ಯದ್ಭುತ ವಿನ್ ಆಗಿದ್ದು RCB, ಸೂಪರ್. ಆಲ್ಮೋಸ್ಟ್ 17 ವರ್ಷ ಆದ್ಮೇಲೆ ಅವರ ಗ್ರೌಂಡ್ ಅಲ್ಲಿ ಹೊಡಿಬೇಕು ಅವ್ರನ್ನ. ಸುಬ್ಬಿ ಅಂಕಲ್ ಹೊಡಿತೀವಿ ಸುಬ್ಬಿ ಅಂತ ಕಾಯ್ತಾ ಇದ್ದಿದ್ದು RCB. ಆ ಮ್ಯಾಚ್ ಇಲ್ಲ, ಇನ್ಮೇಲೆ ಮುಗೀತು. ಲಾಸ್ಟ್ ಇಯರ್ ನೀವು ಯಾವಾಗ ನಮ್ನ ಪ್ಲೇ ಆಫ್ ಸೋಲ್ಸಕ್ ಆಗಿಲ್ಲ, ಬಂದು ಪ್ಲೇ ಆಫ್ ಹೋಗದೆ ತಡೆಯಕ್ ಆಗಿಲ್ಲ, ಅವಾಗ್ಲೇ ನಿಮ್ದು ಎರಾ ಏನೊಂದು ಆ ಒಂದು ಹೈಪ್ ಇತ್ತಲ್ಲ ನಿಮ್ಮ ಮೇಲೆ, ಅದೆಲ್ಲ ಹೋಯ್ತು. ಡೋಂಟ್ ವರಿ, ವಿ ಆರ್ RCB.
ವಿ ಆರ್ ಹಿಯರ್ ಟು, ಅದೇ ಹೇಳ್ತೀವಲ್ಲ, ಸಾಯಿಸ್ತೀವಿ, ತಲೆನೇ ಕೆಡಿಸ್ಕೋಬೇಡಿ. ಆ ತರ ಒಂದು ಮಸ್ತ್ ಮ್ಯಾಚ್ ನೆನ್ನೆ ಆಗಿದ್ದು RCB ಮತ್ತೆ CSK ವಿರುದ್ಧ. CSK ವಿರುದ್ಧ ಅಂತ ಅನಿಸ್ಲಿಲ್ಲ ಗುರು ನನಗೆ ನೆನ್ನೆ, ಫಸ್ಟ್ ಆಫ್ ಆಲ್. ಸೊ ಇವತ್ತು ಇದಾಗಿತ್ತು ನನ್ನ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್.